ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಬಿಸಿಲಲ್ಲೇ ಒಣಗಿಸು ನೆರಳಲ್ಲೇ ಮಲಗಿಸು ರಾಘವೇಂದ್ರ. ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಬಿಸಿಲಲ್ಲೇ ಒಣಗಿಸು ನೆರಳಲ್ಲೇ ಮಲಗಿಸು ರಾಘವೇಂದ್ರ. ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಬಿಸಿಲಲ್ಲೇ ಒಣಗಿಸು ನೆರಳಲ್ಲೇ ಮಲಗಿಸು ರಾಘವೇಂದ್ರ. ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಗುರುಗಳೇ, ತಮ್ಮ ಕರುಣೆ ಆಶೀರ್ವಾದ ಸದಾ ನನ್ನ ಮೇಲಿರುವಾಗ ನನಗೆ ಯಾವುದೂ ಅಸಾಧ್ಯವಲ್ಲ. ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಬಿಸಿಲಲ್ಲೇ ಒಣಗಿಸು ನೆರಳಲ್ಲೇ ಮಲಗಿಸು ರಾಘವೇಂದ್ರ. ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ
ಹಲೋ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ 54ನೇ ಸ್ಟಡಿ ವ್ಲಾಗನ್ನು ಇಂದು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ದಿನ ಪ್ರಾರಂಭ ಆಗಿದ್ದು 4ನೇ ವಾರದ ಶ್ರೀ ಗುರು ರಾಘವೇಂದ್ರ ಅವರ ಪೂಜೆಯೊಂದಿಗೆ. ಪೂಜೆ ಎಲ್ಲ ಮುಗಿಯತ್ಲಿಗೆ ಟೈಮು 6 ಗಂಟೆ ಆಯಿತು. ನನ್ನ ಸ್ಟಡಿನ ನಾನು 6 ಗಂಟೆಯಿಂದ ಪ್ರಾರಂಭ ಮಾಡಿದೆ. ಇವತ್ತಿನ ಫಸ್ಟ್ ಸ್ಲಾಟಿನ ಫಸ್ಟ್ ಸಬ್ಜೆಕ್ಟು ಕನ್ನಡ. ಇವಾಗ ನಾನು ಕನ್ನಡ ಓದ್ಕೊಳ್ತಾ ಇದ್ದೀನಿ. ಇವತ್ತು ಕನ್ನಡದಲ್ಲಿ ನಾನು ಸಾಹಿತ್ಯ ಚರಿತ್ರೆಯನ್ನು ಅಭ್ಯಾಸ ಮಾಡಿದೆ. 6 ಗಂಟೆಯಿಂದ 7 ಗಂಟೆವರೆಗೂ 1 ತಾಸು ಸ್ಟಡಿ ಮಾಡಿದೆ. ಅದಾದಮೇಲೆ ಸ್ವಲ್ಪ ತರಕಾರಿ ತೊಗೊಂಬರೋದಿತ್ತು. ಹಾಗಾಗಿ ಮಮ್ಮಿ ನಾನು ಹೋಗಿ ತರಕಾರಿ ತೊಗೊಂಡು ಬಂದು ಇವಾಗ ಕುಂತ್ಕೊಂಡು ಟೀ ಕುಡಿತಾ ಇದ್ದೀನಿ. ಅದಾದಮೇಲೆ ನಾನು ಸ್ನಾನ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ನಾನು ಕಾರ್ನ ಸುಡ್ತಾ ಇದ್ದೀನಿ. ಇದೇ ನನ್ನ ಇವತ್ತಿನ ಬ್ರೇಕ್ಫಾಸ್ಟು. ಯಾಕಂದರೆ ಇವತ್ತು ನಾನು ಉಪವಾಸ ಇದ್ದೀನಲ್ಲ ಫ್ರೆಂಡ್ಸ್, ಅದಕ್ಕೆ. ಇವತ್ತು ತರಕಾರಿ ತೊಗೊಂಬರೋದು ಇದ್ದಿದ್ದರಿಂದ ಅಡುಗೆ ಮಾಡೋದು ಲೇಟ್ ಆಯಿತು. ಹಾಗಾಗಿ ಗಣೇಶ ಬಾಕ್ಸ್ ಬಿಟ್ಟೋಗಿದ್ದ, ಕೊಟ್ಟು ಬರೋಕ್ಕೆ ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಇವಾಗ ಸ್ಕೂಲ್ಗೆ ಹೋಗೋ ದಾರಿಯಲ್ಲಿನೇ ಇಲ್ಲಿ ದರ್ಗಾ ಇದೆ. ದರ್ಗಾಗೆ ಹೋಗಿ ಭಾಳ ದಿನ ಆಗಿತ್ತು. ಹೋಗಿ ನಮಸ್ಕಾರ ಮಾಡೋಣ ಅಂತ ಬಂದೆ. ಇದೇ ನೋಡಿ, ಅದು ದರ್ಗಾ. ಇಲ್ಲಿ ಫೆಬ್ರವರಿ ತಿಂಗಳಲ್ಲಿ ಉರುಸಾಗುತ್ತೆ ಫ್ರೆಂಡ್ಸ್, 15 ದಿನದ್ದು. ತುಂಬಾ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಇಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋ ಭೇದ ಭಾವ ಇಲ್ಲದೆ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತೀವಿ. ಇವಾಗ ಬಾಕ್ಸ್ ಹೋಗಿ ಕೊಟ್ಟು ಬಂದೆ. ಕೊಟ್ಟು ಬರೋತ್ಲಿಗೆ 11 ಗಂಟೆ ಆಗೈತಿ ಫ್ರೆಂಡ್ಸ್. 11 ಗಂಟೆಯಿಂದ ಮತ್ತೆ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಿದೆ. ನಾನಿವಾಗ ಹಿಸ್ಟ್ರಿ ಓದ್ಕೊಳ್ತಾ ಇದ್ದೀನಿ. ಹಿಸ್ಟ್ರಿಯಲ್ಲಿ ಇವತ್ತು ದಿಲ್ಲಿ ಸುಲ್ತಾನರು, ಮೊಘಲರು ಮತ್ತು ಮರಾಠರು ಇವರ ಬಗ್ಗೆ ಅಭ್ಯಾಸ ಮಾಡಿದೆ. ನಂದು ಹಿಸ್ಟ್ರಿ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗೈತಿ ಮತ್ತು ನಾನಿವಾಗ ರಿವಿಷನ್ ಸ್ಟಾರ್ಟ್ ಮಾಡಿದ್ದೀನಿ. 1 ಅವರ್ ಹಿಸ್ಟ್ರಿ ಸ್ಟಡಿ ಆದಮೇಲೆ ಇವಾಗ 12 ಗಂಟೆ ಆಯಿತು. 12 ಗಂಟೆಯಿಂದ ನಾನು ಕರೆಂಟ್ ಅಫೇರ್ಸ್ನ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಕರೆಂಟ್ ಅಫೇರ್ಸ್ನ ಇವತ್ತಿನ ಕರೆಂಟ್ ಅಫೇರ್ಸ್ನಲ್ಲಿ ನಾನು ಮಾರ್ಚ್ ತಿಂಗಳದ್ದು ಭಾಗ 1 ಕಂಪ್ಲೀಟ್ ಆಗೈತಿ. ಇವತ್ತು ಭಾಗ 2 ಅದು 1.5 ತಾಸಿಂದಿತ್ತು ಫ್ರೆಂಡ್ಸ್. ಹಾಗಾಗಿ 1 ಅವರ್ದು ಕಂಪ್ಲೀಟ್ ಮಾಡಿಕೊಂಡೆ. ಹಾಫ್ ಆನ್ ಅವರ್ ಅಷ್ಟು ಉಳ್ಕೊಂಡೈತಿ. ಮತ್ತು ಅದನ್ನು ನೆಕ್ಸ್ಟ್ ನಾಳೆ ದಿನ ಕಂಟಿನ್ಯೂ ಮಾಡ್ಕೋತೀನಿ. ಮಾರ್ಚ್ ತಿಂಗಳದ್ದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಏಪ್ರಿಲ್ ತಿಂಗಳದ್ದು. ಅದು 1 ಅವರ್ದು ಕರೆಂಟ್ ಅಫೇರ್ಸ್ ಮುಗಿಸ್ಕೊತ್ಲೇ 1.5 ತಾಸು ಬೇಕಾಯಿತು ಫ್ರೆಂಡ್ಸ್. 12 ಗಂಟೆಗೆ ಸ್ಟಾರ್ಟ್ ಮಾಡೀನಿ, 1:32ಕ್ಕೆ ಎಂಡ್ ಮಾಡಿದೆ. ಇವಾಗ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ನಂದು ಕರೆಂಟ್ ಅಫೇರ್ಸ್ನ ಇಲ್ಲಿಗೆ ಸ್ಟಡಿ ಕಂಪ್ಲೀಟ್ ಆಯಿತು. ಇದಾದಮೇಲೆ 1:30ಯಿಂದ ರೆಸ್ಟ್ ಮಾಡಬೇಕು ಅಂದ್ಕೊಂಡೆ ಫ್ರೆಂಡ್ಸ್. ನಿದ್ದೆ ಬರಲಿಲ್ಲ. ಮತ್ತು ನಾನು 2:30ಯಿಂದ ಸ್ಟಾರ್ಟ್ ಮಾಡಿದೆ. ಇವಾಗ ನಾನು ಪೊಲಿಟಿಕಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ನಾನು ಪೊಲಿಟಿಕಲಲ್ಲಿ ಪ್ರಥಮ PUC ಪುಸ್ತಕದಲ್ಲಿ 8ನೇ ಅಧ್ಯಾಯಕ್ಕದೀನಿ. ಅದನ್ನೇ ಇವಾಗ ನಾನು ನೋಟ್ಸ್ ಮಾಡ್ಕೊಳ್ತಾ ಓದ್ತಾ ಇದ್ದೆ ಫ್ರೆಂಡ್ಸ್ ನಾನು. ಆದರೆ ಇವಾಗ ಆ ರೀತಿ ಮಾಡ್ಕೊಳ್ತಾ ಇಲ್ಲ. ಇಂಪಾರ್ಟೆಂಟ್ ಅನಿಸಿದ್ದನ್ನು ಅಲ್ಲೇ ಹೈಲೈಟರ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ತಾ ಓದ್ತಾ ಇದ್ದೀನಿ. ಯಾಕಂದರೆ ಟೈಮ್ ತುಂಬಾ ಕಡಿಮೆ ಇದೆ. ಇವಾಗೆಲ್ಲ ನೋಟ್ಸ್ ಓದ್ಕೊತ ಕುಂತ್ರೆ ಟೈಮ್ ಎದಕ್ಕೂ ಸಾಲಲ್ಲ. ಹಾಗಾಗಿ ಈ 2 ಪುಸ್ತಕಗಳನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಇವಾಗ ಟೈಮ್ 6 ಗಂಟೆ ಆಗೈತಿ. ಇವಾಗ 6 ಗಂಟೆಯಿಂದ 7 ಗಂಟೆವರೆಗೂ ಕಂಪ್ಯೂಟರ್ ಸ್ಟಡಿ ಮಾಡೋಕ್ಕೆ ಟೆರೆಸ್ ಮೇಲೆ ಬಂದೀನಿ. 1 ತಾಸು ಸ್ಟಡಿ ಮಾಡಿ 7 ಗಂಟೆಯಿಂದ ಅಡುಗೆ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ಉಪವಾಸ ಅಲ್ಲ. 7 ಗಂಟೆಗೆ ಬೇಗನೆ ಅಡುಗೆ ಮಾಡಿಕೊಂಡು ಅಡುಗೆ ಮಾಡೋದ್ಲಿ 1 ತಾಸು ಆಗುತ್ತೆ. 8 ಗಂಟೆಗೆ ಊಟ ಮಾಡ್ತೀನಿ. ನೋಡ್ತೀನಿ ಆಮೇಲೆ ಏನಾದರೂ ಓದಬೇಕನ್ಸಿದ್ರೆ ಓದ್ತೀನಿ, ಇಲ್ಲಾಂದರೆ ನನ್ನ ಸ್ಟಡಿನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಕಂಪ್ಯೂಟರ್ ಓದ್ತೀನಿ. ಇವಾಗ ನಾನು ಕಂಪ್ಯೂಟರ್ ಓದ್ಕೊಳ್ತಾ ಇದ್ದೀನಿ. ಗುರುರಾಜ್ ಬುಲ್ಬುಲೆ ಸರ್ದು ಪುಸ್ತಕ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.